heading of the expression for magnetic dipole moment of an electron, revolving in the nth orbit of an atom. Expression for magnetic dipole moment of an electron revolving in the nth orbit of an atom. So in the last sessions, we discussed about the current carrying a circular coil. So this is current carrying circular coil. When we flow electric current in this coil, it produces a magnetic field. If the current is flowing in an anti-clockwise direction, it produces which pole? North pole. Right hand rule ಪ್ರಕಾರ current ಹಿಂಗೆ flow ಆಗ್ತಾ ಇದೆ, ಸೆಂಟರ್ ಒಳಗಡೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹಿಂಗೆ ಬರ್ತಾ ಇದಾವೆ ಔಟ್ವರ್ಡ್ ಡಾಟ್ ವಿತ್ ಸರ್ಕಲ್. ಹಾಗಾದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಹೊರಗಡೆ ಬರ್ತಾ ಇದಾವೆ ಅಂತ ಹೇಳಿದ್ರೆ ಇದು ಯಾವ ಪೋಲ್ ಆಗ್ತೈತಿ? ನಾರ್ತ್ ಪೋಲ್ ಆಗ್ತೈತಿ, ರೈಟ್? If the current is flowing in a clockwise direction, it produces south pole na produce ಮಾಡುತ್ತೆ. Hence a current carrying circular coil behaves like a magnetic dipole. ಯಾವ ತರ ಬಿಹೇವ್ ಮಾಡ್ತೈತೆ ಅದು? ಮ್ಯಾಗ್ನೆಟಿಕ್ ಡೈಪೋಲ್ ತರ ಬಿಹೇವ್ ಮಾಡ್ತೈತಿ. ಹೌದಾ? ಹಾಗಾದ್ರೆ that magnetic dipole moment is represented by capital M is equal to I into A. So this is the expression of what? Magnetic dipole moment of a current carrying a coil. ಒಂದು ಕಾಯಿಲ್ ಬಂತಂದ್ರೆ ಆ ಕಾಯಿಲ್ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಅನ್ನು ನಾವು M is equal to I into A ಅಂತ ನಾವು ಕರೀತೀವಿ. ನೆನಪಲ್ಲಿ the SI unit of this magnetic dipole moment is ampere meter square. The dimensions of this magnetic dipole moment is ampere andre A to the power 1 L to the power 2. The dimensional equation is magnetic dipole moment is equal to A to the power 1 L to the power 2 ಅಂತ ನಾವು ಕರೀತೀವಿ. ಇದಕ್ಕೆ ನಾವು ಏನು ಹೇಳ್ತೀವಿ? ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್. Expression M is equal to I into A. So this is for a single coil. ಇದೇನು ಬರೆಯೋದು? ಒಂದೇ ಕಾಯಿಲ್ ಅನ್ನು ತಗೊಂಡ್ರೆ ನೆನಪಲ್ಲಿ ಈ ಎಕ್ಸ್ಪ್ರೆಷನ್ಸ್ ಅನ್ನು ಬರೀತೀವಿ. For n number of coils, the expression is N I. Here n stands for what? Number of coils ಅಂತ ನಾವು ಕರೀತೀವಿ. ಇದು ಒಂದು ಎಕ್ಸ್ಪ್ರೆಷನ್ ಎದರದು? ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಅಂತ ನಾವು ಕರೀತೀವಿ. ಇಷ್ಟನ್ನ ನಾವು ಏನು ಮಾಡಿದ್ವಿ? ಸ್ಟಡಿ ಮಾಡಿದ್ವಿ. Here A stands for what? Area of the coil. ಹಾಗಾದ್ರೆ a current is a scalar quantity but area is a vector quantity ಅಂತ ನಾವು ಕರೀತೀವಿ. Hence the magnetic dipole moment is a vector quantity. Magnetic dipole moment is vector quantity. Its direction is from south to north. Yadrda direction
ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ದ ಡೈರೆಕ್ಷನ್ಸ್ ನಾವೇನು ಹೇಳ್ತೀವಿ ಸೌತ್ ಟು ನಾರ್ತ್ ಅಂತ ಹೇಳ್ತೀವಿ. ಹಾಗೆ ಎಲೆಕ್ಟ್ರಿಕಲ್ ಡೈಪೋಲ್ ಮೂಮೆಂಟ್ ಅನ್ನು ನಾವು ಹೇಳ್ತೀವಿ ನೆಗೆಟಿವ್ ಪಾಸಿಟಿವ್ ಅಂತ ನಾವು ಹೇಳ್ತೀವಿ. ಹಾಗೆ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ದ ಡೈರೆಕ್ಷನ್ಸ್ ಸೌತ್ ಪೋಲ್ ಇಂದ ನಾರ್ತ್ ಪೋಲ್ ಕಡೆ ಇರ್ತದೆ. ನೆನಪಲ್ಲಿ ಈ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಅನ್ನು ಹೇಗೆ ರಿಪ್ರೆಸೆಂಟ್ ಮಾಡ್ತೀವಿ ನಾವು ಒಂದು ಏರೋ ಮಾರ್ಕ್ ಹಾಕಿ ಎಂ ಬರೆದು ವೆಕ್ಟರ್ ಬರೆದಪ್ಪ ಅಂತ ಹೇಳಿದ್ರೆ ಇದರ ಅರ್ಥ ಏನು ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್. ಹಾಗಾದ್ರೆ ಟೇಲ್ ಆಫ್ ಏರೋ ಇದು ಏರೋ ಮಾರ್ಕಿಂಗ್ ಇದರ ಬಾಲದ ಕಡೆ ಯಾವ ಪೋಲ್ ಬಂದಿರ್ತೈತಿ ಸೌತ್ ಪೋಲ್ ಇರ್ತೈತಿ. ನೆನಪಲ್ಲಿ ಹೆಡ್ ಕಡೆ ನಾರ್ತ್ ಪೋಲ್ ಇರ್ತೈತಿ. ಇದು ಎಲೆಕ್ಟ್ರಿಕಲ್ ಡೈಪೋಲ್ ಕೇಸ್. ಇದು ಮ್ಯಾಗ್ನೆಟಿಕ್ ಡೈಪೋಲ್ ಕೇಸ್. ಎಲೆಕ್ಟ್ರಿಕಲ್ ಡೈಪೋಲ್ ತಗೊಂಡಪ್ಪ ಅಂದ್ರೆ ಟೇಲ್ ಹತ್ರ ಯಾವ ಚಾರ್ಜ್ ಇರ್ತೈತಿ ನೆಗೆಟಿವ್ ಚಾರ್ಜ್, ಹೆಡ್ ಹತ್ರ ಪಾಸಿಟಿವ್ ಚಾರ್ಜ್. ರೈಟ್, ಇದೇನಿದು ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ದ ಬೇಸಿಕ್ ಇನ್ಫಾರ್ಮೇಶನ್. ಡೆಫಿನಿಷನ್ ಏನಾದರೂ ಕೇಳಿದ್ರಪ್ಪ ಅಂದ್ರೆ ಇಟ್ ಈಸ್ ದಿ ಪ್ರಾಡಕ್ಟ್ ಆಫ್ ಕರೆಂಟ್ ಅಂಡ್ ಏರಿಯಾ ಆಫ್ ದಿ ಕಾಯಿಲ್ is called what magnetic dipole moment. The SI unit is ampere meter square. Dimensional formula A1 L to the power 2. Which quantity is this? Vector quantity and its direction is from south pole to north. The point clear I hope. Let's consider a hydrogen atom. Here a current is nothing but what? The flow of charges per unit time. ಇದಕ್ಕೆ ನಾವು ಏನಂತ ಕರಿತೀವಿ ಕರೆಂಟ್ ಅಂತ ನಾವು ಕರಿತೀವಿ. ಹಾಗಾದ್ರೆ ಈಗ ನಾವು ಹೈಡ್ರೋಜನ್ ಅಟಮ್ ಅನ್ನು ಕನ್ಸಿಡರ್ ಮಾಡಿದ್ರೆ ಯಾಕಂದ್ರೆ ದಟ್ ಇಸ್ ದ ಸಿಂಪಲ್ ಅಟಮ್ ಹೌದಿಲ್ಲ, ಓನ್ಲಿ ಒನ್ ಎಲೆಕ್ಟ್ರಾನ್ ಇಸ್ ದೇರ್ ಅಂಡ್ ಒನ್ ಪ್ರೋಟಾನ್ ಇಸ್ ದೇರ್. ಅಟಮ್ಸ್ ಒಳಗಡೆ ಸಿಂಪಲ್ ಅಟಮ್ ಯಾವಪ್ಪ ಅಂತ ಹೇಳಿದ್ರೆ ನಾವು ಹೈಡ್ರೋಜನ್ ಅಂತ ನಾವು ತಗೋತೀವಿ. ರೈಟ್, ಸೊ ಹಾಗಾದ್ರೆ ಈ ಹೈಡ್ರೋಜನ್ ದಲ್ಲಿ ಒಂದು ಎಲೆಕ್ಟ್ರಾನ್ ನ್ಯೂಕ್ಲಿಯಸ್ ಸುತ್ತಲೂ ಏನಂತ ಇದೆ ಸುತ್ತಾ ಇದೆ. ರೈಟ್, so this revolving electron behaves like a current carrying circular path. ಹಾಗಾದ್ರೆ ಇದು ಚಾರ್ಜ್ ಅಲ್ಲ, ಚಾರ್ಜ್ ಏನ್ ಮಾಡಕತ್ತೈತೆ ಅದು ಸರ್ಕ್ಯುಲರ್ ಪಾತ್ದಲ್ಲಿ ಮೂವ್ ಆಗಕತ್ತೈತೆ. ಹಾಗಾದ್ರೆ ಈ ಎಲೆಕ್ಟ್ರಾನ್ ಈ ನ್ಯೂಕ್ಲಿಯಸ್ ಸುತ್ತಲೂ ಸರ್ಕ್ಯುಲರ್ ಪಾತ್ದಲ್ಲಿ ಸುತ್ತೋದ್ರಿಂದ ಇದು ಕೂಡ ಮ್ಯಾಗ್ನೆಟಿಕ್ ಡೈಪೋಲ್ ಪ್ರೊಡ್ಯೂಸ್ ಮಾಡ್ತೈತಿ ಅಂತ ಹೇಳ್ತಾರೆ. ಹಾಗಾದ್ರೆ ಎಷ್ಟು ಮ್ಯಾಗ್ನೆಟಿಕ್ ಡೈಪೋಲ್ ನ ಪ್ರೊಡ್ಯೂಸ್ ಮಾಡ್ತೈತಿ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್. ಮ್ಯಾಗ್ನೆಟಿಕ್ ಡೈಪೋಲ್ ಅಂದ್ರೆ the magnetic dipole moment ಎಷ್ಟು ಪ್ರೊಡ್ಯೂಸ್ ಮಾಡ್ತೈತಿ ಅನ್ನೋದನ್ನ ನಾವು ಏನು ಮಾಡಬೇಕು ಸ್ಟಡಿ ಮಾಡಬೇಕು. ಒಂದು ಎಲೆಕ್ಟ್ರಾನ್ ಬರೇ ನ್ಯೂಕ್ಲಿಯಸ್ ಸುತ್ತೋದ್ರಿಂದ. So this electron is having two motions. One is rotation motions and another one is spin motion. ಹೇಳಿ ಈ ಎಲೆಕ್ಟ್ರಾನ್ ನ್ಯೂಕ್ಲಿಯಸ್ ಸುತ್ತಿರ್ತೈತಿ, ಅದಕ್ಕೆ ನಾವು ರೊಟೇಷನಲ್ ಮೋಷನ್ ಅಂತ ಕರಿತೀವಿ ಆರ್ ಸರ್ಕ್ಯುಲರ್ ಮೋಷನ್ ಅಂತ ನಾವು ಕರಿತೀವಿ. ರೋಟೇಷನಲ್ ಮೋಷನ್ ಬಾಡಿ ಇತ್ತಂದ್ರೆ ರೋಟೇಷನಲ್ ಮೋಷನ್ ಅಂತ ಕರಿತೀವಿ. ಪಾರ್ಟಿಕಲ್ ಇತ್ತಪ್ಪ ಅಂತ ಹೇಳಿದ್ರೆ ನಾವು ಸರ್ಕ್ಯುಲರ್ ಮೋಷನ್ ಅಂತ ಕರಿತೀವಿ. ಸರ್ಕ್ಯುಲರ್ ಮೋಷನ್ ಇದು ಒಂದು ಮೋಷನ್. ದಿಸ್ ಎಲೆಕ್ಟ್ರಾನ್ spin about its own axis. It rotate about its own axis. This is called spin motion ಅಂತ ಕರೀತೀವಿ. spin motion. ಹೆಂಗೆ ಭೂಮಿ ಸೂರ್ಯನ ಸುತ್ತಲೂ ಸುತ್ತಬೇಕಾದ್ರೆ ಏನ್ ಮಾಡ್ತೈತಿ ಸೂರ್ಯನ ಸುತ್ತಲೂ ಸುತ್ತದ ಭೂಮಿ, ಹಂಗೆ ಭೂಮಿ ತನ್ನನ್ನ ತಾನು ಸುತ್ತೋತಲ್ಲ ಅದೇ ರೀತಿ ಎಲೆಕ್ಟ್ರಾನು ನ್ಯೂಕ್ಲಿಯಸ್ ಸುತ್ತಲೂ ಸುತ್ತಿರ್ತೈತಿ, ತನ್ನನ್ನ ತಾನು ಸುತ್ತೋತಿರ್ತೈತಿ. ನೆನಪಲ್ಲಿ ನ್ಯೂಕ್ಲಿಯಸ್ ಸುತ್ತಲೂ ಸುತ್ತೋದನ್ನ ನಾವು ಸರ್ಕ್ಯುಲರ್ ಮೋಷನ್ ಅಂತ ಹೇಳ್ತಿದ್ರೆ ತನ್ನನ್ನ ತಾನು ಸುತ್ತಕೊಳ್ಳೋದಕ್ಕೆ ನಾವಿಲ್ಲಿ ಸ್ಪಿನ್ ಮೋಷನ್ ಅಂತ ನಾವು ಹೇಳ್ತೀವಿ. ಸ್ಪಿನ್ ಮೋಷನ್ಸ್. ರಿಮೆಂಬರ್ the revolving electron has two motions. One is circular motions and another one is spin motion. A spin is a intrinsic property of an elementary particle. Therefore we can't disturb the spin motions of any elementary particles. ಹಾಗಾದ್ರೆ ಈ ಸ್ಪಿನ್ ಅನ್ನೋದು ಆ ಎಲಿಮೆಂಟರಿ ಪಾರ್ಟಿಕಲ್ಸ್ ಬೈ ಬರ್ತ್ ಬಂದಂತಹ ಗುಣ ಇದು. ಹಾಗಾಗಿ ಅದನ್ನ ನಾವು ಏನು ಮಾಡಕ್ಕಾಗಲ್ಲ, ಎಷ್ಟು ಇರ್ತದಲ್ಲ ಅದನ್ನ ಅಷ್ಟು ಸುಮ್ಮನೆ ನೋಡ್ಕೊಂಡು ಕೂಡುದಷ್ಟೇ ಕೆಲಸ ನಮಗೆ, ಏನು ಡಿಸ್ಟರ್ಬ್ ಮಾಡಕ್ಕಾಗೋದು ಯಾವನ್ನ ಸ್ಪಿನ್ ನೆನಪಲ್ಲಿ. ಬಟ್ ಈ ಸರ್ಕ್ಯುಲರ್ ಮೋಷನ್ಸ್ ಏನಿದೆ ಅಲ್ಲ ಇದನ್ನ ನಾವೇನ್ ಮಾಡ್ಬೋದು ಸ್ಲೋ, ಫಾಸ್ಟ್, ರಿವರ್ಸ್ ಏನ್ ಮಾಡ್ಕೋಬಹುದು ಚೇಂಜಸ್ ಅನ್ನ ಮಾಡ್ಕೋಬಹುದು. ನೆನಪಲ್ಲಿ ಇದನ್ನ ನಾವು ಚೇಂಜ್ ಮಾಡ್ಕೋಬಹುದು, ಬಟ್ ಇದನ್ನ ನಾವು ಏನ್ ಮಾಡಕ್ಕಾಗಲ್ಲ ಚೇಂಜ್ ಮಾಡಕ್ಕಾಗಬಹುದು. ಹಾಗಾದ್ರೆ ಈ ರಿವಾಲ್ವಿಂಗ್ ಎಲೆಕ್ಟ್ರಾನ್ ಈ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ತರ ಬಿಹೇವ್ ಮಾಡ್ತೈತಿ ಅಂತ ಹೇಳ್ತಾರೆ.
ಹಾಗಾದ್ರೆ if this revolving electron behaves like a current carrying circular coil, it produces magnetic dipole. ಹಾಗಾದ್ರೆ ಇದು ಒಂದು ಕರೆಂಟ್ ಕ್ಯಾರಿಂಗ್ ಸರ್ಕ್ಯುಲರ್ ಕಾಯಿಲ್ ತರ ಬಿಹೇವ್ ಮಾಡಕತ್ತಿತ್ತು ಅಂತ ಹೇಳಿದ್ರೆ ಇದು ಕೂಡ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಅನ್ನು ಪ್ರೊಡ್ಯೂಸ್ ಮಾಡ್ತಿತ್ತಲ್ಲ. ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಅನ್ನ ಎಕ್ಸ್ಪ್ರೆಷನ್ ಏನು I into A ಅಂತ ನಾವು ಕರೀತೀವಿ, ರೈಟ್? ಸೊ ಈ ಡಯಾಗ್ರಾಮ್ ಬರೆದು ಕೆಳಗಡೆ ಇದೆಲ್ಲ ಹಿಂದೆ ಬರಲಿಲ್ಲ ಅಂದ್ರೆ ಒಂದು ಸೈಡಿಗೆ ಬರೆದಿಟ್ಕೊಳ್ಳೋದು ಯಾವುದು ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್. ಸೊ ಹಾಗಾಗಿ ಈ ಸುತ್ತಕ್ಕಂತ ಎಲೆಕ್ಟ್ರಾನ್ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಅನ್ನ ಪ್ರೊಡ್ಯೂಸ್ ಮಾಡೋದ್ರಿಂದ ಇದನ್ನು ಕೂಡ ನಾವು ಅನ್ಬೋದು ಮ್ಯಾಗ್ನೆಟಿಕ್ ಡೈಪೋಲ್ ಅಂತ ನಾವು ಕರೀಬಹುದು. Here R stands for what? Radius of the object. ಇಲ್ಲಿ R ಅಂದ್ರೆ ರೇಡಿಯಸ್ ಅಂತ ನಾವು ಕರೀತೀವಿ. Radius, and the charge of the nucleus is Z into E. Where Z into E stands for what? That is a charge of a nucleus. Here Z stands for number of proton and E stands for charge on one proton. And we have the values of charge on an electron is 1.6 into 10 to the power minus 19 coulomb. Electron ಅದು ನಾವು ಚಾರ್ಜ್ ಕೂಡ ಗೊತ್ತಿದೆ 1.6 into 10 to the power minus 19 coulomb, and mass of an electron is 9.1 into 10 to the power minus 31 kg. ಇದರ ಮಾಸು ಎಲೆಕ್ಟ್ರಾನ್ ಮಾಸ್, ಎಲೆಕ್ಟ್ರಾನ್ ಚಾರ್ಜ್ ನಮಗೂ ಎರಡು ವ್ಯಾಲ್ಯೂ ಗೊತ್ತಿದಾವೆ. The revolution of electron around the nucleus, the revolution of electron around the nucleus is equivalent to current loop. Equivalent to current loop. Underline ಮಾಡ್ಕೊಳ್ರಿ ಈ ಲೈನ್ ಸ್ಟೇಟ್ಮೆಂಟ್. ನ್ಯೂಕ್ಲಿಯಸ್ ಸುತ್ತಲೂ ಸುತ್ತಕ್ಕಂತಹ ಎಲೆಕ್ಟ್ರಾನ್ ಎದಕ್ಕೆ ಈಕ್ವಲ್? ಕರೆಂಟ್ ಕ್ಯಾರಿಂಗ್ ಸರ್ಕ್ಯುಲರ್ ಕಾಯಿಲ್ಗೆ, ಲೂಪ್ ಅಥವಾ ಕಾಯಿಲ್ಗೆ ಈಕ್ವಲ್ ಇರ್ತೈತಿ ಅಂತ ಹೇಳ್ತೀವಿ. ಬರೆದ್ರೆ ಕರೆಂಟ್ ಲೂಪ್ which behaves as a magnetic dipole, which behaves as a magnetic dipole, right? So the dipole moment of this revolving electron, ಏನು ಬರೀಬಹುದು? equation magnetic dipole moment is equal to I into
This is equation number 1. So here we have electric current is nothing but what? I is equal to Q divided by T. ಹೌದಾ? ಹಾಗಾದ್ರೆ ಇಲ್ಲಿ ಯಾವ ಚಾರ್ಜ್ ರಿವಾಲ್ವ್ ಆಗ್ತಾ ಇದೆ? ಎಲೆಕ್ಟ್ರಾನ್ ರಿವಾಲ್ವ್ ಆಗ್ತಾ ಇದೆ. ಹಾಗಾಗಿ ಇದನ್ನ ನಾವು E divided by T ಅಂತ ಬರೆಯಬಹುದಾ? This is equation number 2. And area of that coil equivalent to coil ಅಂತ ಕರಿತೀವಿ ಅಥವಾ ಲೂಪ್ ಅಂತ ಕರಿತೀವಿ. ಹಾಗಾದ್ರೆ ಏರಿಯಾ ಹೆಂಗೆ ಬರೀಬಹುದು ನಾವು? ಏರಿಯಾ A is equal to here pi r square ಅಂತ ಬರೀಬಹುದಲ್ಲ. ಕರೆಂಟ್ ಎಕ್ಸ್ಪ್ರೆಷನ್ ಅನ್ನು ನಾವು Q divided by T ಅಂತ ನಾವು ಕರಿತೀವಿ. ಅದನ್ನ E by T ಅಂತ ಬರೀತೀವಿ ನಾವು ಎಲೆಕ್ಟ್ರಾನ್ ರಿವಾಲ್ವ್ ಆಗೋದ್ರಿಂದ. ನೆಕ್ಸ್ಟ್ ಇದು ಸರ್ಕ್ಯುಲರ್ ಕಾಯಿಲ್ ಇರೋದ್ರಿಂದ ಏರಿಯಾ ಆಫ್ ದಿ ಕಾಯಿಲ್ ನ ನಾವು ಬರೀತೀವಿ pi r square ಅಂತ ನಾವು ಬರೀತೀವಿ. pi r square. Substitute these equation in equation number 1. Equation 1 becomes equation 1 ಏನಾಗ್ತದೆ ನೋಡ್ರಿ? Magnetic dipole moment is equal to I ಇದ್ದಲ್ಲೇ E divided by T. Next area ಇದ್ದಲ್ಲೇ pi r square. Equation number 4. Equation number 4. ಹೌದಾ? ಈ ತರ ಏನಾದ್ರು ಡೌಟ್? In one rotation or in one rotations it travels the electron in one rotation, it covers the circumference of the circle. Hagadre one rotation in time is togondidadu t time, that is the time period anta ನಾವು ಕರಿತೀವಿ. Time period is nothing but what? Time taken by the particles to complete one rotation is called what? Time period ಅಂತ ನಾವು ಕರಿತೀವಿ. ಹಾಗಾದ್ರೆ ಈ ಸರ್ಕ್ಯುಲರ್ ಮೋಷನ್ಸ್ ದಲ್ಲಿ ಅಥವಾ rotational motions ದಲ್ಲಿ time period ನ ಕ್ಯಾಪಿಟಲ್ T ತಗೊಂಡ್ರೆ the particle travels 2 pi r distance in one rotation or displacement distance ಅಂತ ನಾವು ಕರಿತೀವಿ. ಹಾಗಾದ್ರೆ the total path covered by this electron in one rotation is that is equivalent to the circumference of the circle in ಬರೀತೀರಾ? ಸೊ ಒಂದು ರೌಂಡ್ ಇಲ್ಲಿಂದ ಬಿಡ್ತಪ್ಪ ಅಂದ್ರೆ ಹೊಳ್ಳಿ ವಾಪಸ್ ಇಲ್ಲಿಗೆ ಬಂತಂದ್ರೆ ಎಷ್ಟು ದೂರ ಅದು ಚಲಿಸ್ದಂಗೆ 2 pi r ಅಲ್ಲ. ಸೊ our velocity is equal to, we have the expression velocity is equal to, that is the distance or displacement divided by time. V is equal to ಎಷ್ಟು ಟ್ರಾವೆಲ್ ಮಾಡ್ತಿತ್ತು ಇನ್ನು 1 rotations, it travels 2 pi r, the time is t. ಹಾಗಾದ್ರೆ t is equal to small t ತಗೊಳ್ಳಿ, t is equal to 2 pi r divided by v. This is equation number 5. Putting equation 5 in equation 4. Putting equation 5 in 4. So equation 4 becomes m is equal to E pi r square whole divided by t value ಏನು ಬರೀತೀರಾ? 2 pi r divided by v. ಏನು ಕ್ಯಾನ್ಸಲ್ ಆಗ್ತಾ ನೋಡ್ರಿ, ಇಲ್ಲಿ pi ಹೋಯಿತು, ಸ್ಕ್ವೇರ್ r ಕ್ಯಾನ್ಸಲ್ ಆಯಿತು, v ಮೇಲ್ಗಡೆ ಹೋಯಿತು ಅಂದ್ರೆ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ m is equal to E v r divided by 2. ಬರೀಬಹುದಾ? This is equation number 6. So this is the expression of magnetic dipole moment in terms of velocity and radius. Here E stands for charge on an electron, that is a fixed value. E value fixed, so 2 is a number. ಹಾಗಾದ್ರೆ the magnetic dipole moment of that revolving electron
in terms of radius and velocity. Radius ಮತ್ತು velocity ಒಳಗಡೆ equation ಬರೆದ್ರ multiplying equation 6 and multiply and divide by mass of an electron. ಎರಡು ಕಡೆ ಏನು ಮಾಡ್ರೆ mass of the electrons ನಿಂದ multiply ಮಾಡ್ರೆ divide ಮಾಡ್ರೆ ಏನಾಗ್ತೈತೆ ನೋಡ್ರಿ equation. Here ಇಲ್ಲಿ ಕ್ಯಾನ್ಸಲ್ ಆಗೋದ್ರಿಂದ as it is ಅನ್ನಷ್ಟೇ ತಗೋತೀನಿ ನಾನು ಇಲ್ಲಿ m v r into e divided by 2 m e. ಮಾಸ್ ಇಂದ ಡಿವೈಡ್ ಮಾಡಿದೆ, ಮಾಸ್ ಇಂದ ಮಲ್ಟಿಪ್ಲೈ ಮಾಡಿದೆ, ರೈಟ್? ಹಾಗಾದ್ರೆ the magnetic dipole moment is equal to e divided by 2 m e into m v r. MVR is nothing but what? Angular momentum ಅಂತ ಹೇಳಿ ಕರೀಬಹುದಲ್ಲ ಇದು. The relation between linear momentum and angular momentum first year ಒಳಗಡೆ ಈ ಸಿಸ್ಟಮ್ ಆಫ್ ಪಾರ್ಟಿಕಲ್ ಅಂಡ್ rotational motion ಚಾಪ್ಟರ್ ಒಳಗಡೆ ಇದರ ರಿಲೇಷನ್ಸ್ ಅನ್ನು ಮಾಡಿದ್ವಿ ನಾವು. L is equal to R cross P ಅಂತ ಹೇಳಿ ನೆನಪಿರಲಿ. So angular momentum is equal to radius and linear momentum. Linear momentum ಅಂದ್ರೆ P is equal to mv ಅಲ್ಲ, ಹಾಗಾದ್ರೆ L is equal to ಏನು ಬರೀಬಹುದು ನಾವು? R mv. ಅಂದ್ರೆ mvr is nothing but what? Angular momentum. This is L stands for what? Angular momentum. L stands for angular momentum. So ಹಾಗಾಗಿ m is equal to e divided by 2me into l. This is equation number 7. ಈ ಅಟಮ್ ಚಾಪ್ಟರ್ ಒಳಗಡೆ ಬೋರ್ಸ್ ಪಾಸ್ಟುಲೇಟ್ಸ್ ಬಗ್ಗೆ ನೀವು ಸ್ಟಡಿ ಮಾಡಿರೋ ಹೌದಾ? ಬೋರ್ಸ್ ಪಾಸ್ಟುಲೇಟ್ಸ್ ಏನು ಹೇಳ್ತೈತಿ? ಮೊದಲನೇ ಪಾಸ್ಟುಲೇಟ್ಸ್ all the electrons are revolving in the stationary orbit. Stationary orbit without emitting any radiations or without loss of any energy. The second postulate says that the electron which is revolving around the nucleus, it has an angular momentum and that is equal to nh divided by 2 pi. Chemistry ಒಳಗಡೆ ಗೊತ್ತಿದೆ ಹೇಗೆ? ಸರಿ, ಇಲ್ಲಿ ನೋಡಿ. ಬೋರ್ಸ್ ಪಾಸ್ಟುಲೇಟ್ಸ್ ಪ್ರಕಾರ ಎಲೆಕ್ಟ್ರಾನ್ ಒಂದು ಸ್ಟೇಷನರಿ ಆರ್ಬಿಟ್ ದಲ್ಲಿ ಸುತ್ತಿರ್ತೈತಿ, ಹಾಗಾಗಿ ಆ ಎಲೆಕ್ಟ್ರಾನ್ ಎನರ್ಜಿನ ಕಳ್ಕೊಳ್ಳೋದಿಲ್ಲ. ನೆನಪಿರಲಿ, ಅಟೋಮ್ ಬಂದಾಗ ಅದನ್ನ ಹೇಳ್ತೀನಿ ಡೀಟೇಲ್ ಮತ್ತೆ. ನೆಕ್ಸ್ಟ್ ಈ ಎಲೆಕ್ಟ್ರಾನ್ ಏನ್ ರೊಟೇಷನ್ ಮಾಡ್ತೈತಲ್ಲ ಇದರ ಹತ್ರ ಆಂಗ್ಯುಲರ್ ಮೊಮೆಂಟಮ್ ಇರ್ತೈತಿ. ಆ ಆಂಗ್ಯುಲರ್ ಮೊಮೆಂಟಮ್ nh ಡಿವೈಡೆಡ್ ಬೈ 2 pi ಗೆ ಸಮ ಇರ್ತೈತಿ. Here h stands for Planck's constant, n stands for number of orbit. The electron loses its energy when it jumps from higher orbit to lower orbit. Higher orbit ದಿಂದ lower orbit ಗೆ electron jump ಮಾಡಿದಾಗ ಮಾತ್ರ ಅದು ಎನರ್ಜಿನ ಏನು ಮಾಡ್ತೈತೆ, ಅದು ಹೊರ ಹಾಕ್ತೈತಿ ಅಂತ ಮೂರು ಪಾಸ್ಟುಲೇಟ್ಸ್ ನೆನಪಿರಲಿ. ಒಂದು ಎಲೆಕ್ಟ್ರಾನ್ ಸ್ಟೇಷನರಿ ಆರ್ಬಿಟ್ ಒಳಗಡೆ ಸುತ್ತೈತಿ, ಆ ಸುತ್ತು ಎಲೆಕ್ಟ್ರಾನ್ ಹತ್ರ ಆಂಗ್ಯುಲರ್ ಮೊಮೆಂಟಮ್ ಎದಕ್ಕೆ ಸಮ ಇರ್ತೈತಿ? nh ಡಿವೈಡೆಡ್ ಬೈ 2 pi ಸಮ ಇರ್ತೈತಿ. ಎಲೆಕ್ಟ್ರಾನ್ ಹೈಯರ್ ಆರ್ಬಿಟ್ ಇಂದ ಲೋವರ್ ಆರ್ಬಿಟ್ ಗೆ ಜಂಪ್ ಮಾಡಿದಾಗ ಮಾತ್ರ ಅದು ಎನರ್ಜಿನ ಕಳ್ಕೊತೈತಿ, ಇಲ್ಲ ಅಂದ್ರೆ ಕಳ್ಕೊಳ್ಳೋದಿಲ್ಲ. ನೆನಪಿರಲಿ. These are the Bohr's postulates ಅಂತ ಹೇಳ್ತಾರೆ. According to the Bohr's postulates, we can write the magnetic dipole moment m is equal to e to me nh divided by 2 pi. So ಹಾಗಾದ್ರೆ ಇದನ್ನ ನೋಡ್ರಿ, magnetic dipole moment is equal to constant plus ಮಾಡ್ತೀನಿ nh e divided by 4 pi mass of an electron. Ampere meters. So this is the expression of magnetic dipole moment in terms of number of orbit, and h stands for what? Planck's constant. Its value ಏನು ಹೇಳ್ತೀರಾ? Planck's constant value 6.625 into 10 to the power ಎಷ್ಟು? -34.
Very good. H stands for what? Planck's constant. Here n stands for number of orbit. H is Planck's constant. Its value is 6.625 into 10 to the power minus 34. And me is mass of an electron and E is the charge of an electron. For hydrogen atom, ಯಾವ atom consider ಮಾಡಿದ್ರೆ hydrogen atom consider ಮಾಡಿದ್ರೆ n is equal to ಏನು 1 ಅಲ್ಲ number of orbit. So ಆಗ magnetic dipole moment ಹೆಂಗೆ ಬರೀಬಹುದು ನೋಡ್ರಿ, m is equal to h e divided by 4 pi me. This is called Bose magneton ಅಂತ ಕರೀತೀವಿ. Bose magneton. ಇದಕ್ಕೆ ನಾವೇನಂತ ಕರಿತೀವಿ? ಬೋಸ್ ಮ್ಯಾಗ್ನೆಟಾನ್ ಅಂತ ಕರಿತೀವಿ. ಹಾಗಾದ್ರೆ ಒಂದು ಎಲೆಕ್ಟ್ರಾನ್ ನ್ಯೂಕ್ಲಿಯಸ್ ಸುತ್ತಲೂ ಸುತ್ತೋದ್ರಿಂದ ಎಷ್ಟು ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಅನ್ನು ಪ್ರೊಡ್ಯೂಸ್ ಮಾಡ್ತಿತ್ತು? He divided by 4 pi me ಅಂತ ನಾವು ಕರಿತೀವಿ. Put values of He and me, calculate the strength of that magnetic dipole moment. What H value ಹಾಕ್ರಿ. H value is 6.625 into 10 to the power minus 34 into charge 1.6 into 10 to the power minus 90 divided by 4 into 3.142 into mass of an electron 9.1 into 10 to the power minus 31 kg. So that is equal to, just to calculate ಮಾಡ್ರಿ, you will get 9.27 into 10 to the power minus 24. 9.27 into 10 to the power minus 24 ampere meter square. So this is the value of magnetic dipole moment or Bose magneton. Edar value idu Bose magneton ದ value ಇದು ನೆನಪಿಗೆ ಹೇಳ್ತಾರಾ ಇದನ್ನ MCQ ಸಿಗ್ನೆಂಟಲ್ಲಿ. Bose magneton value ಎಷ್ಟು? 9.27 into 10 to the power minus 24. M is equal to 9.27 into 10 to the power minus 24 ampere meter square. This is the value of what? Bose magneton. ಅಂದ್ರೆ ಒಂದು ಹೈಡ್ರೋಜನ್ ಅಟಮ್ ಎಲ್ಲ ಎಲೆಕ್ಟ್ರಾನ್ ಸುತ್ತೋದ್ರಿಂದ ಎಷ್ಟು ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಅನ್ನು ಪ್ರೊಡ್ಯೂಸ್ ಮಾಡ್ತಿತ್ತು? 9.27 into 10 to the power minus 24. ಇಷ್ಟು ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಅನ್ನು ಪ್ರೊಡ್ಯೂಸ್ ಮಾಡ್ತಿತ್ತು. The magnetic dipole moment is nothing but what? The strength of the magnetic field. ಹಾಗಾದ್ರೆ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಅನ್ನೋದು ಏನು ತಿಳಿಸ್ಕೊಡ್ತೈತೆ ನಮಗೆ? ಮ್ಯಾಗ್ನೆಟಿಕ್ ಫೀಲ್ಡ್ ದ ಸ್ಟ್ರೆಂತ್ ಅನ್ನು ತಿಳಿಸ್ಕೊಡ್ತೈತೆ. ಅಂದ್ರೆ ಒಂದು ಎಲೆಕ್ಟ್ರಾನ್ ಸುತ್ತೋದ್ರಿಂದ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಪ್ರೊಡ್ಯೂಸ್ ಮಾಡ್ತಿತ್ತು? 9.27 into 10 to the power minus 24. ಅಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ದ ಸ್ಟ್ರೆಂತ್ ಅನ್ನು ಪ್ರೊಡ್ಯೂಸ್ ಮಾಡ್ತೈತೆ. ಇದು ರೊಟೇಷನ್ ಮೋಷನ್ ಇಂದ ನೆನಪಿರಲಿ. ಎಲೆಕ್ಟ್ರಾನ್ ಹತ್ರ ಇನ್ನೊಂದು ಯಾವ ಮೋಷನ್ ಇದೆ? ಸ್ಪಿನ್ ಮೋಷನ್ಸ್ ಇದೆ. ಅವೆರಡೂ ಮೋಷನ್ಸ್ ಇಂದನೂ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗ್ತೈತಿ ನೆನಪಿರಲಿ. ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ. ಅವೆರಡೂ ಮ್ಯಾಗ್ನೆಟಿಕ್ ಫೀಲ್ಡ್ ವೆಕ್ಟರ್ ಏನಿದೆ ಇಲ್ಲ, ಡೈರೆಕ್ಷನ್ಸ್ ಸೇಮ್ ಬಂತಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಜಾಸ್ತಿ ಇರ್ತೈತಿ. ಅಪೋಸಿಟ್ ಬಂತಪ್ಪ ಅಂತ ಹೇಳಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಕಡಿಮೆನೂ ಆಗ್ತೈತಿ, ಝೀರೋನೂ ಆಗ್ಬೋದು. ಇದು ಬರದ್ರಾ? ಹಾಗಾದ್ರೆ ಫ್ರಮ್ ಇಕ್ವೇಶನ್ 7 ದಿಂದ ನಾವೇನ್ ಬರೀಬಹುದು ಅಂದ್ರೆ ದ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಪರ್ ಆಂಗುಲರ್ ಮೊಮೆಂಟಮ್ ಎಲ್ಲಿ ಕಡೆ ಶಿಫ್ಟ್ ಮಾಡಿದ್ರೆ ದಿಸ್ ಇಕ್ವೇಶನ್ ಬಿಕಮ್ಸ್ E divided by 2n. This ratio is called the ratio of magnetic dipole moment
per angular momentum. Magnetic dipole moment per angular momentum is called gyromagnetic ratio ಅಂತ ಕರೀತೀವಿ. ಇನ್ನು ಕೇಳ್ತಾರ gyromagnetic ratio. ನಿಮಗೆ ಈ ವ್ಯಾಲ್ಯೂ ಗೊತ್ತಿದೆ, ನೆಕ್ಸ್ಟ್ ಮಾಸ್ ಗೊತ್ತಿದೆ, ಅವೆರಡು ಹಾಕಿ ಕ್ಯಾಲ್ಕುಲೇಟ್ ಮಾಡಿದ್ರೆ you will get the value of this gyromagnetic ratio is 8.8 into 10 to the power 10 coulomb per kg. ಇದರ ವ್ಯಾಲ್ಯೂ ಇದು gyromagnetic ratio ವ್ಯಾಲ್ಯೂ. ಸೊ ಅದರ gyromagnetic ratio ಅಂತ ಹೇಳಿದ್ರೆ ಏನು ಹೇಳ್ತೀರಾ? It is the ratio of magnetic dipole moment and angular momentum. Angular momentum. Or it is the ratio of charge and electron and 2 times mass of the electron. ಅಂದ್ರೆ ಒಂದು ಎಲೆಕ್ಟ್ರಾನ್ ಸುತ್ತೋದ್ರಿಂದ ನಮಗೆ rotational motions ಇಂದ ಎಷ್ಟು magnetic dipole moment ಪ್ರೊಡ್ಯೂಸ್ ಆಗ್ತಿದೆ ನೆನಪಿರಲಿ. So this is the basic of next chapter. Next chapter ಗೆ ನಮಗೆ ಇದು basics ಇದೆ. Because every matter is made up of atoms, right? Every atom consists of revolving electron. Each revolving electron behaves like a magnetic dipole and produces the magnetic field or magnetic dipole moment. ಹೌದಾ? ಸೊ ಅದರ ಪ್ರತಿಯೊಂದು ವಸ್ತುನು ಅಟಮ್ ನಿಂದ ಆಗೈತಿ. ಅಟಮ್ ಒಳಗಡೆ ಎಲೆಕ್ಟ್ರಾನ್ ಸುತ್ತಾನೆ ಇರ್ತಾವು. ಒಂದು ಎಲೆಕ್ಟ್ರಾನ್ ಹಾಗಾದ್ರೆ ಪ್ರತಿಯೊಂದು ಅಟಮ್ ಏನೋ ಮಟೀರಿಯಲ್ಸ್ ದಲ್ಲಿ ಎಲೆಕ್ಟ್ರಾನ್ ಸುತ್ತೋದ್ರಿಂದ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಪ್ರೊಡ್ಯೂಸ್ ಆದರೆ ಪ್ರತಿಯೊಂದು ವಸ್ತುವನ್ನು ಕೂಡ ನಾವು ಮ್ಯಾಗ್ನೆಟ್ ಆಗಿ ಮಾಡಬಹುದಿತ್ತಲ್ಲ, ಮ್ಯಾಗ್ನೆಟ್ ಆಗಿ ಬಿಹೇವ್ ಮಾಡಬಹುದಿತ್ತಲ್ಲ ವಸ್ತು. ಹೌದು. ಫಾರ್ ಎಕ್ಸಾಂಪಲ್ ಇದು ಚಾಪೀಸ್ ಐತಿ. ಈ ಚಾಪೀಸ್ ಒಳಗಡೆ ಅಟಮ್ಸ್ ಇದಾವ, ಎಲೆಕ್ಟ್ರಾನ್ಸ್ ಸುತ್ತಾಕತ್ತಾವ. ಎಲೆಕ್ಟ್ರಾನ್ಸ್ ಸುತ್ತಾಕತ್ತಾವ ಅಂದ್ರೆ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ನ ಪ್ರೊಡ್ಯೂಸ್ ಮಾಡ್ತೈತಿ ಅದರಲ್ಲಿ. ಹೌದಾ? ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ತರ ಬಿಹೇವ್ ಮಾಡ್ತೈತಿ, ಮ್ಯಾಗ್ನೆಟಿಕ್ ಡೈಪೋಲ್ ತರ ಬಿಹೇವ್ ಮಾಡ್ತೈತಿ ಆ ತಿರುಗು ಎಲೆಕ್ಟ್ರಾನ್. ಇಷ್ಟು ಸ್ಟ್ರೆಂತ್ ಕೂಡ ಪ್ರೊಡ್ಯೂಸ್ ಮಾಡ್ತೈತಿ. ಆದ್ರೂ ಕೂಡ ಈ ಮಟೀರಿಯಲ್ ಮ್ಯಾಗ್ನೆಟ್ ಅಲ್ಲ. ಎದಕ್ಕಪ್ಪ ಅಂತ ಹೇಳಿದ್ರೆ ಸ್ಪಿನ್ ಮೋಷನ್ ಒಂದಿದೆ ನೆನಪಲ್ಲಿ. ಎಲೆಕ್ಟ್ರಾನು ನ್ಯೂಕ್ಲಿಯಸ್ ಸುತ್ತಲೂ ಸುತ್ತೋದ್ರಿಂದ ನಮಗೆ ಸಿಗೋದು ಸ್ಟ್ರೆಂತ್ ಅಷ್ಟು. ಹೌದಾ? ಹಾಗಾದ್ರೆ ಈ ಸ್ಪಿನ್ ಮೋಷನ್ ಇಂದನೂ ಕೂಡ ನಮಗೆ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಸಿಗ್ತೈತಿ. ಈ ಸ್ಪಿನ್ ಮೋಷನ್ ಇಂದನೂ ಕೂಡ ಒಂದು ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಪ್ರೊಡ್ಯೂಸ್ ಆಗ್ತೈತಿ ನೆನಪಲ್ಲಿ. ಹಾಗಾದ್ರೆ ನಾವು ಒಂದು ಅಟಮ್ದಲ್ಲಿ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಸ್ಪಿನ್ ಇಂದನೂ ಸಿಗ್ತೈತಿ ನಮಗೆ, ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ರೊಟೇಷನಲ್ ಮೋಷನ್ಸ್ ಇಂದನೂ ಸಿಗ್ತೈತಿ ನಮಗೆ. ಹಾಗಾದ್ರೆ the total magnetic dipole moment is the sum of the vector sum of the magnetic dipole moment due to spin and the magnetic dipole moment due to rotation. Total magnetic dipole moment of a revolving electron. Additional line in there. Total magnetic dipole moment is equal to the magnetic dipole moment due to spin plus magnetic dipole moment due to rotational motion. ಇವೆರಡೂ ಆಡ್ ಆಗೋದ್ರಿಂದ ನಮಗೆ ನಟ್ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಆರ್ ಟೋಟಲ್ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಸಿಗ್ತೈತಿ. ಹಾಗಾದ್ರೆ ಈಗ ನಮಗೆ ಅಪ್ವರ್ಡ್ ಡೈರೆಕ್ಷನ್ಸ್ ನಲ್ಲಿ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಡ್ಯೂ ಟು ಸ್ಪಿನ್, ರೊಟೇಷನಲ್ ಮೋಷನ್ಸ್ ನಿಂದ ಬರ್ತಕ್ಕಂಥ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಅಪ್ವರ್ಡ್ ಇತ್ತಂದ್ರೆ ದ ರಿಸಲ್ಟೆಂಟ್ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಎರಡೂ ಸಮ್ ಅಲ್ಲ, ಸೇಮ್ ಡೈರೆಕ್ಷನ್ ಇತ್ತಂದ್ರೆ ವೆಕ್ಟರ್ ಕಾನ್ಸೆಪ್ಟ್ ಅನ್ನು ಸ್ಟಡಿ ಮಾಡಿವಿ ನಾವು. ಎರಡು ವೆಕ್ಟರ್ ಸೇಮ್ ಇದಪ್ಪ ಅಂತ ಹೇಳಿದ್ರೆ ರಿಸಲ್ಟೆಂಟ್ ವೆಕ್ಟರ್ ವ್ಯಾಲ್ಯೂ ಏನಾಗ್ತೈತಿ? ಜಾಸ್ತಿ ಆಗ್ತೈತಿ. ಈಗ ಸ್ಪಿನ್ ಅನ್ಕರ ನಾವು ಏನು ಚೇಂಜ್ ಮಾಡಕ್ ಬರೋಂಗಿಲ್ಲ. ರೊಟೇಷನಲ್ ಮೋಷನ್ಸ್ ಡೈಪೋಲ್ ಮೂಮೆಂಟ್ ಏನಾದರೂ ಸ್ಪಿನ್ ಡೈಪೋಲ್ ಮೂಮೆಂಟ್ ಗೆ ಅಪೋಸಿಟ್ ಬಂದಿತ್ತಂದ್ರೆ ರಿಸಲ್ಟೆಂಟ್ ಏನಾಗ್ಬಿಡ್ತೈತಿ? 0. If it is equal and opposite, then the net dipole moment becomes 0. Dipole moment 0 ಆಯ್ತಪ್ಪ ಅಂತ ಹೇಳಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಏನಾಗ್ತೈತಿ? 0 ಆಗ್ತೈತಿ. ಹಾಗಾಗಿ ಮಟೀರಿಯಲ್ಸ್ ಮ್ಯಾಗ್ನೆಟ್ ಆಗಿ ಬಿಹೇವಿಯರ್ ನ ತೋರಿಸೋದಿಲ್ಲ. ಕೆಲವೊಂದಿಷ್ಟು ನೋಡ್ರಿ, ಈಗ ಮೆಡಿ ತಗೊಂಡು ನೀವೆಲ್ಲ ಹಿಂಗೆ ಉಳಿಸ್ಟೇ ಬಿಟ್ಟಿರಪ್ಪ ಅಂತ ಹೇಳಿದ್ರೆ ಆ ಮೆಡಿ
ಎಡ್ಜಿಗೆ ಸಣ್ಣ 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 ಪಾರ್ಟಿಕಲ್ ಅಂಟ್ಕೊಂಡಿರ್ತಾವ. ಕೆಬ್ನ ತಗೊಂಡೆಲ್ಲ ಹಿಂಗ ಉಳಿಸ್ಕೊಬಿಡ್ರಿ, ಏನ್ ಮಾಡ್ತಾವ ಸಣ್ಣ ಚೂಪ್ ಸಣ್ಣ 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 ಪಾರ್ಟಿಕಲ್ ಅಂಟ್ಕೊಂಡಿರ್ತಾವ. ಅಂದ್ರೆ ಅದು ಮ್ಯಾಗ್ನೆಟ್ ತರ ಬಿಹೇವಿಯರ್ ಮಾಡಾಕತ್ತೈತಿ ಅಂತ ಆ ಮಟೀರಿಯಲ್. ಅದ ಕಟ್ಟಿಗೆ ಉಳಿಸ್ಕೊಬಿಡ್ರಿ, ಬಿಡಂಗಿಲ್ಲ. ಯಾಕಂದ್ರೆ ಮ್ಯಾಗ್ನೆಟ್ ತರ ಬಿಹೇವಿಯರ್ ಮಾಡೋಂಗಿಲ್ಲ. ಯಾಕಂದ್ರೆ ಕಟ್ಟಿಗೆ ಒಳಗಡೆ ಡೈಪೋಲ್ ಮೂಮೆಂಟ್ ಏನಾಗತ್ತೈತಿ, ಅಟಮ್ದಲ್ಲೆಲ್ಲ ಜೀರೋ ಆಗಕತ್ತೈತಿ. ಅದು ರೊಟೇಷನಲ್ ಮೋಷನ್ ಇಂದ ಬರೋ ಡೈಪೋಲ್ ಮೂಮೆಂಟ್, ಸ್ಪಿನ್ ಮೋಷನ್ ಇಂದ ಬರೋ ಡೈಪೋಲ್ ಮೂಮೆಂಟ್ ಎರಡು ಅಲ್ಲೇ ಏನಾಗತ್ತೋ ಈಕ್ವಲ್ ಅಂಡ್ ಅಪೋಸಿಟ್ ಆಗೋದ್ರಿಂದ ಟೋಟಲ್ ಜೀರೋ ಆಕತಿ. ಹಾಗಾಗಿ ಅಂತ ಮಟೀರಿಯಲ್ ಮ್ಯಾಗ್ನೆಟ್ ಪ್ರಾಪರ್ಟಿನ ತೋರಿಸೋಂಗಿಲ್ಲ. ಫಾರ್ ಎಕ್ಸಾಂಪಲ್ ಗ್ಲಾಸ್, ವುಡ್, ಪ್ಲಾಸ್ಟಿಕ್ ಇವೇನ್ ತೋರಿಸೋಂಗಿಲ್ಲ, ಮ್ಯಾಗ್ನೆಟಿಕ್ ಬಿಹೇವಿಯರ್ ತೋರಿಸೋಂಗಿಲ್ಲ. ಎದಕ್ಕಂದ್ರ ಅದ್ರಾಗೂ ಅಟೋಮ್ ಅದಾವು, ಅದ್ರಾಗೂ ಎಲೆಕ್ಟ್ರಾನ್ ಸುತ್ತತಿ. ಎಲೆಕ್ಟ್ರಾನ್ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಅನ್ನ ಏನೋ ಪ್ರೊಡ್ಯೂಸ್ ಮಾಡ್ತೈತಿ. ಸ್ಪಿನ್ ಮೋಷನ್ ಇಂದ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಪ್ರೊಡ್ಯೂಸ್ ಆಕೈತಿ. ಬಟ್ ಅವ್ರದ್ದು ರಿಸಲ್ಟ್ ಏನಾಗ್ತಾ ಇದಾವ ಅಲ್ಲೇ ಜೀರೋ ಆಗಕತ್ತೈತಿ. ನೆನಪಲ್ಲಿ ಅಂತ ಮಟೀರಿಯಲ್ಸ್ ಅನ್ನ ನಾವು ಮ್ಯಾಗ್ನೆಟ್ ಆಗಿ ಯೂಸ್ ಮಾಡೋಂಗಿಲ್ಲ ಅಥವಾ ಯೂಸ್ ಮಾಡ್ಕೊಳ್ಳೋಂಗಿಲ್ಲ. ಈ ವುಡ್ ಆಗ್ಲಿ, ಗ್ಲಾಸ್ ಆಗ್ಲಿ, ವಾಟರ್ ಆಗ್ಲಿ. ಯಾಕಂದ್ರೆ ವಾಟರ್ದಲ್ಲೂ ಎಲೆಕ್ಟ್ರಾನ್ ಇದಾವಲ್ಲ, ಎಲೆಕ್ಟ್ರಾನ್ ಸುತ್ತಾಗತೈತಿ. ಅಂದ್ರೆ ಮ್ಯಾಗ್ನೆಟಿಕ್ ಡೈಪೋಲ್ ತರ ಬಿಹೇವ್ ಮಾಡ್ತೈತಿ. ಮ್ಯಾಗ್ನೆಟಿಕ್ ಡೈಪೋಲ್ ಬಿಹೇವ್ ಆಯ್ತಂದ್ರೆ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಪ್ರೊಡ್ಯೂಸ್ ಮಾಡ್ತೈತಿ, ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡ್ತೈತಿ. ಆದ್ರೂ ಕೂಡ ಅದು ಮ್ಯಾಗ್ನೆಟ್ ಅಲ್ಲ. ಯಾಕಂದ್ರೆ ನೆಟ್ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಏನಾಗ್ತಾ ಇದೆ, ಜೀರೋ ಆಗಕತ್ತೈತಿ. ನೆನಪಲ್ಲಿ ಪ್ರತಿ ಒಂದು ಮ್ಯಾಟರ್ದಲ್ಲಿನೂ ಎಲ್ಲೆಲ್ಲಿ ಅಟಮ್ಸ್ ಅದಾವಲ್ಲ, ನೆನಪಲ್ಲಿ ಎಲ್ಲಿ ಎಲೆಕ್ಟ್ರಾನ್ ಸುತ್ತಾ ಇದೆಯಲ್ಲ ಅಲ್ಲೆಲ್ಲನೂ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಪ್ರೊಡ್ಯೂಸ್ ಆಗಿ ಆಗ್ತೈತಿ. ಬಟ್ ನಮಗೆ ರಿಸಲ್ಟ್ ಸಿಗೋದು ಸ್ಪಿನ್ ಮತ್ತು ರೊಟೇಷನಲ್ ಮೋಷನ್ಸ್. ಅವೆರಡರಿಂದ ಕೆಲವೊಂದಿಷ್ಟು ಮಟೀರಿಯಲ್ಸ್ ನಮಗೆ ಡೈಪೋಲ್ ಮೂಮೆಂಟ್ ಅನ್ನ ಕೊಡ್ತಾವು, ಕೆಲವೊಂದಿಷ್ಟು ಮಟೀರಿಯಲ್ಸ್ ಇಂದ ಡೈಪೋಲ್ ಮೂಮೆಂಟ್ ನಮಗೆ ಜೀರೋ ಸಿಗ್ತೈತಿ. ರೈಟ್, ಇದಿಷ್ಟೇ ಇದು ಈ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಅನ್ನೋ ಚಾಪ್ಟರ್ ಇದೆಯಲ್ಲ, ಆ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಚಾಪ್ಟರ್ಗೆ ಇದು ನಮಗೆ ಬಹಳ ಹೆಲ್ಪ್ ಆಗ್ತೈತಿ. ಯಾಕೆ ಮಟೀರಿಯಲ್ಸ್ ನಾವು ಮ್ಯಾಗ್ನೆಟ್ ಆಗಿ ಮಾಡಕ್ ಆಗೋಂಗಿಲ್ಲ ಅಂತ ಹೇಳಿ ನಾವು ಆಟೋಮೆಟಿಕ್ ಲೆವೆಲ್ ಒಳಗಡೆ ನೋಡಿದಾಗ ಈ ರೀತಿ ಇನ್ಫಾರ್ಮೇಶನ್ಸ್ ಗೊತ್ತಾಗ್ತದೆ. ಇಷ್ಟನ್ನ ನೆನ್ಪಿಟ್ಕೊರಿ. ನೆಕ್ಸ್ಟ್ ಕ್ಲಾಸ್ ಒಳಗಡೆ ಆ ಟಾಪ್ ಬಗ್ಗೆ ನಾನು ಮಾಡ್ತೀನಿ, ಡಿಸ್ಕಷನ್ ಮಾಡ್ತೀನಿ. ರೈಟ್.